ಗೈಸ್, ವಾಟ್ಸಪ್ನ ಹೊಸ ಲೇಟೆಸ್ಟ್ ಅಪ್ಡೇಟ್ ಬಂದುಬಿಟ್ಟಿದೆ. ಸೊ ವಾಟ್ಸಪ್ನ ಈ ಅಪ್ಡೇಟ್ ಏನಿದೆ ಪರ್ಸನ್ ಟು ಪರ್ಸನ್ ರೋಲ್ಔಟ್ ಮಾಡ್ತಿದ್ದಾರೆ. ಅಂದರೆ ನೀವು ನಿಮ್ಮ ಫ್ರೆಂಡನ್ನು ಇನ್ವೈಟ್ ಮಾಡಿದರೆ ಅವರಿಗೆ ಮಾತ್ರ ಆ ಆಪ್ಷನ್ ಕಾಣಿಸುತ್ತೆ. ಸೊ ಬನ್ನಿ, ಯಾವುದೇ ರೀತಿಯ ಡಿಲೇ ಮಾಡದೆ ಯಾವ ರೀತಿ ವಾಟ್ಸಪ್ಪಿಂದ ನಾವು ಪೇಮೆಂಟನ್ನು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲಿಗೆ ನಾವು ಪ್ಲೇಸ್ಟೋರ್ ಹೋಗಬೇಕಾಗತ್ತೆ. ಪ್ಲೇಸ್ಟೋರ್ ಹೋಗಿ ನಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗಾಗಲೇ ನಾವು ನಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ನಾವು ಡೈರೆಕ್ಟಾಗಿ ಓಪನ್ ಮಾಡಿ ನಿಮಗೆ ಯಾವ ರೀತಿ ಪೇಮೆಂಟ್ ಆಪ್ಷನನ್ನು ವಾಟ್ಸಪ್ಪಲ್ಲಿ ಎನೇಬಲ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ವಾಟ್ಸಪ್ನ ಅಪ್ಡೇಟ್ ಮಾಡಿದ ಮೇಲೆ ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಬ್ಬ ಫ್ರೆಂಡನ್ನು ಟೆಕ್ಸ್ಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಕಾಣ್ತಿರೋ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಇಲ್ಲಿ ನಿಮ್ಮ ವಾಟ್ಸಪ್ ಪೇಮೆಂಟ್ ಎನೇಬಲ್ ಆಗಿದೆಯೋ ಇಲ್ಲೋ ಅಂತ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರೋದ್ರ ಮುಖಾಂತರ ಗೊತ್ತಾಗುತ್ತೆ. ಸೊ ನಿಮಗೆ ಈ ರೀತಿಯಾದ ಪೇಮೆಂಟ್ ಆಪ್ಷನ್ ಏನಾದರೂ ಬಂದರೆ ನೀವು ಡೈರೆಕ್ಟಾಗಿ ಸಿಂಪಲ್ ಬ್ಯಾಕ್ ಹೋಗಿಬಿಡಿ, ಆಪ್ಷನ್ಸ್ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಹೋಗಿ, ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಪೇಮೆಂಟ್ ಅನ್ನೋ ಹೊಸ ಆಪ್ಷನ್ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಈ ಪೇಮೆಂಟ್ ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪೇಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಚಿಕ್ಕದಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾರ್ಮ್ ಬರುತ್ತೆ. ಸೊ ಅದನ್ನು ಅಕ್ಸೆಪ್ಟ್ ಮತ್ತು ಕಂಟಿನ್ಯೂ ಅನ್ನೋ ಬಟನನ್ನು ಪ್ರೆಸ್ ಮಾಡಿ. ನಿಮಗೆ ಇಲ್ಲಿ ಬ್ಯಾಂಕ್ಗಳ ಲಿಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಆ ಬ್ಯಾಂಕ್ ಅಕೌಂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಟೇಟ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನನ್ನ ಮೊಬೈಲ್ ನಂಬರ್ ಸ್ಟೇಟ್ ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಆಗಿದೆ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ನಮ್ಮ ಅಕೌಂಟ್ನ ಲಾಸ್ಟ್ 4 ಡಿಜಿಟ್ ಕಾಣಿಸುತ್ತೆ. ನಾವು ನಮ್ಮ ಅಕೌಂಟ್ನ 4 ಡಿಜಿಟನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸೆಟಪ್ ಕಂಪ್ಲೀಟ್ ಅಂತ ಬಂದಿದೆ. ಇಲ್ಲಿ ನಮಗೆ ಲಾಸ್ಟ್ ಫೈನಲ್ ಒಂದು ಡನ್ ಅಂತ ಆಪ್ಷನ್ ಕೊಡಲಾಗುತ್ತೆ. ಸೊ ಡನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ವಾಟ್ಸಪ್ ಪೇಮೆಂಟ್ ಆಪ್ಷನನ್ನು ನಮ್ಮ ಮೊಬೈಲಲ್ಲಿ ಸಕ್ಸಸ್ಫುಲಿ ಕಾನ್ಫಿಗರ್ ಮಾಡಿದ್ದೀವಿ ಅಂತ ಅರ್ಥ. ಇವಾಗ ಯಾರಿಗಾದರೂ ಹಣ ಕಳಿಸ್ಬೇಕಾದ್ರೆ ನೀವು ಸಿಂಪಲ್ಲಾಗಿ ಅವರ ಟೆಕ್ಸ್ಟನ್ನು ಓಪನ್ ಮಾಡಿ, ಅಟ್ಯಾಚ್ಮೆಂಟನ್ನು ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವ್ಯಾಲ್ಯೂ ಕೇಳುತ್ತೆ. ಸೊ ವ್ಯಾಲ್ಯೂನ ಎಂಟರ್ ಮಾಡಿ ಸೆಂಡ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಿಮ್ಮ UPI ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ UPI ಪಾಸ್ವರ್ಡನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಫ್ರೆಂಡಿನ ಬ್ಯಾಂಕ್ ಅಕೌಂಟ್ಗೆ ನೀವು ಕಳಿಸಿರೋ ಹಣ ಡೈರೆಕ್ಟಾಗಿ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಬಹಳಷ್ಟು ಜನರಿಗೆ ಒಂದು ಪ್ರಾಬ್ಲಮ್ ಆಗ್ಬೋದು. UPI ಪಾಸ್ವರ್ಡ್ ಕೆಲವೊಬ್ಬರು ಸೆಟ್ ಮಾಡಿರ್ತಾರೆ, ಕೆಲವೊಬ್ಬರು ಸೆಟ್ ಮಾಡಿರಲ್ಲ. UPI ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಸಿಂಪಲ್ಲಾಗಿ ಮತ್ತೆ ಪೇಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನು ನಿಮ್ಮ ಅಕೌಂಟ್ ತೋರಿಸ್ತಾ ಇದೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಫಾರ್ಗೆಟ್ UPI ಪಿನ್ ಅಂತ ಬರುತ್ತೆ, ಅಥವಾ UPI ಪಿನ್ ಅಂತ ಬರುತ್ತೆ. ಸೊ ಸಿಂಪಲ್ಲಾಗಿ ನೀವು ಫಾರ್ಗೆಟ್ UPI ಪಿನ್ನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಿಮ್ಮ ಡೆಬಿಟ್ ಕಾರ್ಡ್ನ ನಂಬರನ್ನು ಎಂಟ್ರಿ ಮಾಡ್ಕೊಂಡ್ಬಿಟ್ಟು ನೀವು ಈ UPI ಪಿನ್ ನಂಬರನ್ನು ಸೆಟ್ ಮಾಡ್ಬೋದು. ಸೊ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ಎಂಟ್ರ್ ಮಾಡಿ ಓಕೆ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಇಲ್ಲಿ ನಿಮಗೆ UPI ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಹೇಳ್ತಾ ಇದೆ. ನೀವು ನಿಮ್ಮ UPI ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ UPI ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ನಿಮ್ಮ UPI ಪಾಸ್ವರ್ಡನ್ನು ಸೆಟ್ ಮಾಡಿ ನೀವು ಓಕೆ ಕೊಟ್ಟಾಗ ನಿಮ್ಮ UPI ಪಿನ್ ಫಾರ್ ಬ್ಯಾಂಕ್ ಅಕೌಂಟ್ ವಾಸ್ ಸೆಟ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಸೊ ಈ ರೀತಿ ನಿಮ್ಮ ವಾಟ್ಸಪ್ಪಿಂದ ನಿಮ್ಮ ಫ್ರೆಂಡ್ಸ್ಗೆ ನೀವು ಹಣ ಕಳಿಸೋದು ತುಂಬಾ ಸುಲಭವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.